ಇವತ್ತೇನೇ ರೈಡ್ಗಳು ಆಗ್ತಿರೋಂಥದ್ದು ಕಾನೂನಾತ್ಮಕವಾಗಿ ಆಗುತ್ತೆ. ಆ ಒಂದು ರೈಡ್ಗಳು ನಡೆಯುತ್ತೆ. ಕಾದು ನೋಡುವ ಏನು ಯಾವ ಉದ್ದೇಶಕ್ಕಾಗಿ ಈ ರೈಡ್ಗಳಾಗಿರೋಂಥದ್ದು ಮಾಹಿತಿ ನಮಗೆ ಸಿಗುವಂಥದ್ದಾಗುತ್ತೆ. ಈ ಮುಂಚೆನೆ ಯಾವ ಉದ್ದೇಶಕ್ಕಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ, ಅದನ್ನು ಇಲಾಖೆಯವರು ಹೇಳೋಕ್ಕಾಗುತ್ತೆ. ಏನೇ ಮಾಡಿದ್ರು ಒಂದು ಒಳ್ಳೆ ಉದ್ದೇಶದಿಂದ ಮಾಡುವಂಥದ್ದು ಆಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟ. ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇನ್ನೂ ಚಿಕ್ಕದಾಗಿ ಹೇಳಬೇಕು ಅಂದರೆ ಉಪ್ಪಿನಿಂದ ನೀರು ಕುಡಿಬೇಕು ಅನ್ನುವಂಥದ್ದು. ಇವತ್ತು ಸಮಾಜಕ್ಕೆ ವಿರುದ್ಧವಾಗಿ, ಸಮಾಜದ ಹಿತಕ್ಕೆ ವಿರುದ್ಧವಾಗಿ ಯಾರೇ ಕೆಲಸ ಮಾಡಿದ್ರು ಅವ್ರ ಮೇಲೆ ಕ್ರಮ ಆಗುವಂಥದ್ದು ಆಗಬೇಕು. ಈ ದಿಕ್ಕಲ್ಲಿ ತನಿಖೆ ನಡೀತಿದೆ. ಅದು BJP ಮೇಲೆ ಹೇಳ್ತಿದ್ರು, ಇವತ್ತು ಕಾಂಗ್ರೆಸ್ಸಿನ ಮೇಲೆ ಹೇಳ್ತಿದ್ದರು. ಈ ತನಿಖೆ ಆದಾಗಲೇ ಒಟ್ಟಾರೆ ಸತ್ಯ ಹೊರಗೆ ಬರಬೇಕು. ಸತ್ಯ ಹೊರಗೆ ಬಂದು ತಪ್ಪಿಸ್ತರ ಮೇಲೆ ಕ್ರಮ ಆಗುವಂಥದ್ದಾಗಬೇಕು. ತಪ್ಪಿಸ್ತರ ಮೇಲೆ ಕ್ರಮ ಆಗಬೇಕು. ಯಾವುದೇ ಬಿಟ್ಕಾಯಿನ್ ವಿಚಾರನ, ಬಿಟ್ಕಾಯಿನ್ ಆಗಿದೆ, ಬಿಟ್ಕಾಯಿನ್ ತನಿಖೆ ಆಗಬೇಕು. ಬಿಟ್ಕಾಯಿನಿನ ವಿಚಾರದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ರು. ಆಗಿಂದಾಗೆ ಬಿಟ್ಕಾಯಿನ್ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ರು. ಆಗಲಿ, ತನಿಖೆ ಆಗಿ ಸಂಪೂರ್ಣವಾಗಿ ಇದು ಹೊರಗೆ ಬರಬೇಕು. ಬಂದು ಎಲ್ಲರಿಗೂ ಸತ್ಯತೆ ಗೊತ್ತಾಗುವಂಥದ್ದು ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯನೂ ಕೂಡ. ಹಾಗಾಗಿ ಬಿಟ್ಕಾಯಿನಲ್ಲಿ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಡಿಜಿಟಲ್ ಟ್ರೇಸ್ ಅವ್ರು ಏನೇ ಮಾಡಿದ್ರು, ಯಾರೇ ಏನೇ ಮಾಡಿದ್ರು ಇನ್ನ 100 ವರ್ಷ ಆದ್ಮೇಲೆ ಹೊಡಿಬೋದು ಬೇಕಾದ್ರೆ. ಪಾಪ ಏನ್ ತನಿಖೆ ಮಾಡ್ತಾರಮ್ಮ, ಹೇಳಿದ್ರು ಏನಾರು ಮಾಡಿದಾರ ಮಾಡ್ಲಿ ಅಂತಾನೆ ನಾವು ಬಯಸ್ತೀವಿ. ಮಾಡ್ಲಿ, ಹೇಳೋದಲ್ಲ, ಮಾಡಬೇಕು. ಮಾಡಿ ಸತ್ಯ ಹೊರಗೆ ತರುವಂತ ಕೆಲಸವನ್ನ ಮಾಡಿದ್ರೆ ಬಹಳ ಸಂತೋಷ. ಈಗ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಬಿಟ್ಕಾಯಿನ್ ವಿಚಾರದಲ್ಲಿ ಏನ್ ತನಿಖೆಯನ್ನು ಮಾಡ್ತಿರೋ, ಯಾಕೆ ಮಾಡಿಲ್ಲ ಇದುವರೆಗೂ? ಸೊ ಈ ಸತ್ಯ ಹೊರಗೆ ಬರುವಂಥದ್ದು ಆಗ್ಲಿ ಅಂತ ನಾನು ಎಲ್ಲರ ಪರವಾಗಿ ಅವ್ರಿಗೆ ಸವಿನಯವಾಗಿ ಕೇಳ್ಕೊತೀನಿ. ಕಾವೇರಿ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ ಅನ್ನೋದು, ನೆಕ್ಸ್ಟ್ ಮಳೆ ಕೂಡ ಕೊರತೆ ಆಗುತ್ತೆ ಅನ್ನೋದು, ಇದರ ಜೊತೆಗೆ ಬೆಂಗಳೂರಿಗೆ ಕಾವೇರಿ ನೀರನ್ನೇ ನಂಬ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಕುಡಿಯೋ ನೀರಿನ ಸಮಸ್ಯೆ ಆಗೋದು ಸರ್ಕಾರ ಯಾವ ರೀತಿ ತಪ್ಪಿಸುತ್ತೆ? ನಾನು ಸರ್ಕಾರವನ್ನ ಈ ದಿಕ್ಕಿನಲ್ಲಿ ಬೇಕಾಗಿರೋ ಎಲ್ಲ ಕ್ರಮವನ್ನ, ಇವತ್ತು ನೀರನ್ನ ಸಂಪೂರ್ಣವಾಗಿ ಕುಡಿಯೋಕ್ಕೆ ಬಳಕೆ ಆಗೋಕ್ಕೆ ಮಾಡಬೇಕು. ಈಗ ಬೇರೆ ಬೇರೆ ಚಟುವಟಿಕೆಗೆ ಬಳಕೆಯನ್ನು ಆಗದೆ ಸಂಪೂರ್ಣವಾಗಿ ಕುಡಿಯೋಕ್ಕೇನೆ ವ್ಯವಸ್ಥೆ ಮಾಡೋಂಥದ್ದಾಗಬೇಕು. ಹವಾಮಾನ ಏನಾಗುತ್ತೆ ಏನು ಬಿಡುತ್ತೆ ಅಂತ ಗೊತ್ತಾಗಲ್ಲ. ಈ ದಿಕ್ಕಲ್ಲಿ ಸರ್ಕಾರ ಬೇಕಾಗಿರೋಂಥ ಪೂರ್ವಭಾವಿ ಎಲ್ಲ ತಯಾರಿಗಳನ್ನು ಮಾಡಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಕುಡಿಯೋ ನೀರಿಗೆ ಯಾವ ರೀತಿಯಾದಂಥ ಹಾಹಾಕಾರವಿಲ್ಲದೆ, ಕೊರತೆ ಇಲ್ಲದೆ ನಿರ್ವಹಣೆಯನ್ನು ಮಾಡಬೇಕು ಅಂತಲೂ ನಾನು ಒತ್ತಾಯವನ್ನು ಮಾಡ್ತಾ, ಮತ್ತು ಈ ದಿಕ್ಕಲ್ಲಿ ಸ್ಪಷ್ಟ ಮಾಹಿತಿನ ಸರ್ಕಾರ BWSSB ಮೂಲಕ ಬೆಂಗಳೂರು ನಗರ ಮತ್ತು ಇತರ ಭಾಗದಲ್ಲೂ ಮಾಹಿತಿನ ಕೊಡಬೇಕು, ಸ್ಪಷ್ಟಗೊಳಿಸಬೇಕು. ನೀರಿನ ಸಮಸ್ಯೆ ಬರೋಲ್ಲ, ನೀರಿನ ಗೊಂದಲ ಬರೋಲ್ಲ, ನೀರಿನ ಕೊರತೆ ಬರೋಲ್ಲ ಅನ್ನೋದನ್ನ ಜನರಿಗೆ ತಿಳಿಸುವಂಥ ಕೆಲಸವನ್ನು ಇವತ್ತು BWSSB ಅವರು ಮಾಡೋ ಮೂಲಕ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ನಗರ, ಈ ನಗರದಲ್ಲಿ ನೀರಿಗೆ ಕೊರತೆ ಇದೆ ಅಂದರೆ ಅದು ತಪ್ಪಾಗುತ್ತೆ. ಹಾಗಾಗಿ ಸರ್ಕಾರ ಎಲ್ಲ ರೀತಿಯಾದಂಥ ಕ್ರಮವನ್ನು, ಮುಂಜಾಗ್ರತೆಯನ್ನು ವಹಿಸುವಂಥ ಕೆಲಸವನ್ನು ಮಾಡಲಿ ಅಂತಲೂ ನಾನು ಜನರ ಪರವಾಗಿ ಕೇಳ್ಕೊತೀನಿ ಮತ್ತು ಸ್ಪಷ್ಟಗೊಳಿಸಿ ಅಂತಲೂ ಕೇಳ್ಕೊತೀನಿ.